ಸರ್ವೋಚ್ಚ ನ್ಯಾಯಾಲಯದ 2 ತೀರ್ಪುಗಳು, ತಮಿಳುನಾಡು ತೀರ್ಪು, ಕಲ್ಕಟ್ಟ ಹೈಕೋರ್ಟ್ ತೀರ್ಪು ಮತ್ತೆ ಹರಿಯಾಣ ತೀರ್ಪು, ಈ ಎಲ್ಲ ತೀರ್ಪುಗಳನ್ನ ಇಟ್ಕೊಂಡಿದ್ದು ನಾವು ನಮ್ಮ ಲಾಯರ್ಗೂ ಸಹ ಕೊಟ್ಟಿದ್ದೇವೆ. ಜೊತೆಗೆ ಬೆಂಗಳೂರು 1ರಲ್ಲೇ 5,500 ಕೇಸ್ ಹಾಕಿದ್ದಾರೆ. 2014 ನಂತರ ರಿಟೈರ್ ಆಗಿರ್ತಕ್ಕಂಥ ಬೆಮ್ಮೆಲ್ ಎಂಪ್ಲಾಯಿಗಳು ಮತ್ತೆ ಬೇರೆ ಬೇರೆ ಕಂಪನಿಗಳು ಎಂಪ್ಲಾಯಿಗಳೆಲ್ಲ ಸೇರಿ ಇನ್ಕ್ಲೂಡಿಂಗ್ ಕೆಲವು ನಮ್ಮ KSRTC ಹಾಕಿದ್ದಾರೆ. ಹೈಕೋರ್ಟ್ನಲ್ಲಿ ಕೇಸ್ ಹಾಕಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಮಧುರೈ ಹೈಕೋರ್ಟ್ ನಲ್ಲಿ ಆಗಿರ್ತಕ್ಕಂಥ ಜಡ್ಜ್ಮೆಂಟ್ ಪ್ರಕಾರ ನಮಗೂ ಕೊಡಿ ಅಂತ ಹೇಳಿದ್ದಾರೆ. ಕಲ್ಕಟ್ಟ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಕೊಡಿ ಅಂತ ಹೇಳಿದ್ದಾರೆ. ಈ ಯಾವುದೇ ಕೋರ್ಟು ಒಂದು ತೀರ್ಪು ಕೊಟ್ಟಾದ್ಮೇಲೆ ಆ ತೀರ್ಪು ಜಗತ್ತಿನಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪೆನ್ಷನ್ದಾರರಿಗೂ ಅನ್ವಯ ಆಗುತ್ತೆ. 78 ಲಕ್ಷ ಜನ ನಿವೃತ್ತರು ಕೋರ್ಟ್ಗೆ ಹೋಗ್ಬೇಕಾಗಿಲ್ಲ. ಕೇವಲ ಒಬ್ಬ ಸಾಕು, RC ಗುಪ್ತಾ ಒಬ್ಬ ಸಾಕು, ಸುನೀಲ್ ಕುಮಾರ್ ಒಬ್ಬ ಸಾಕು. ಒಬ್ಬ ಮಾಡ್ತಕ್ಕಂಥ ಒಂದು ನ್ಯಾಯಾಲಯ, ಒಬ್ಬ ನ್ಯಾಯಾಧೀಶರು ಮಾಡ್ತಕ್ಕಂಥ ಆದೇಶ ಈ ನೆಲದ ಕಾನೂನು, ಈ ಸಂವಿಧಾನದ ಕಾನೂನು, ಈ ಒಂದು ತೀರ್ಪು ಸರ್ವರಿಗೂ ಅನ್ವಯ ಆಗುತ್ತೆ. ಆ ದೃಷ್ಟಿಯಿಂದ ಏನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ 5,500 ರಿಟ್ ಪಿಟಿಷನ್ ಹಾಕಿದರೆ, ಆ ರಿಟ್ ಪಿಟಿಷನ್ನೇ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಆ ತೀರ್ಪು ಕೂಡ ಎಲ್ರಿಗೂ ಅನ್ವಯ ಆಗುತ್ತೆ. ನೀವು ಸ್ವಇಚ್ಛೆಯಿಂದ ಯಾರಾದ್ರೂ ಕೇಸ್ ಹಾಕ್ಬೇಕು ಅಂತ ಇದ್ರೆ ನೀವು ಹಾಕ್ಬೋದು. ಯಾಕೆಂತಂದ್ರೆ ನಾವು ಬೇಡ ಅಂತ ಹೇಳಲ್ಲ, ಕೇಸ್ ಹಾಕೋರ್ನ ನಾವು ಯಾರು ಬೇಡ ಅಂತ ಹೇಳಲ್ಲ. ಆದ್ರೆ ಕಾನೂನಾತ್ಮಕವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರಾದ್ರೂ ಕೋರ್ಟ್ಗೆ ಹೋಗಿ ತೀರ್ಪು ತಂದ್ರೆ ಆ ತೀರ್ಪು ನಮಗೂ ಅನ್ವಯ ಆಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಆ ದೃಷ್ಟಿಯಿಂದ ನೀವು ನಿಮ್ಮ ಒಂದು ಮುತುವರ್ಜಿ ಏನಿದೆ ಅದನ್ನ ನೀವು ನಿಗಾವಹಿಸಿ ಮಾಡ್ಬೇಕು ಅಂತ ಹೇಳಿ ನಾನು ಈ ಸಭೆ ಮೂಲಕ ತಮಗೆ ಅರಿವು ಮೂಡಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ PDF ನಲ್ಲಿ ಏನೇನು ನಾವು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿ ನೋಡಿದ್ರಲ್ಲ, ತೇಜಸ್ವಿ ಸೂರ್ಯ ಅವ್ರಿಗೆ ಯಾವ ತರ ಕೊಟ್ಟಿದ್ದೀವಿ. ತೇಜಸ್ವಿ ಸೂರ್ಯ ಅವರಿಗೆ ಅರಿವಾಗಬೇಕು, ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಬೇಕು. ಆ ರೀತಿಯಾಗಿ ನಾವು ಒಂದು ಮನವಿ ಪತ್ರನ ಸಿದ್ಧ ಮಾಡಿ ಕೊಟ್ಟಿದ್ದೇವೆ. ಆದ್ರೂ ಕೂಡ ಅವರು ಯಾವುದೇ ರೀತಿಯಾದ ಒಂದು ಚಕಾರ ಎತ್ತೆ ಇರೋದು ಅತ್ಯಂತ ದುರ್ದೈವದ ಸಂಗತಿ. ಸ್ನೇಹಿತರೆ, ತಾವ್ಯಾರು ಹೆದರ್ಬೇಕಾಗಿಲ್ಲ. 4ನೇ ತಾರೀಕು ಲಾಲ್ಬಾಗಲ್ಲಿ ಹೊಸ ವರ್ಷದಲ್ಲಿ ನಾವು ಸೇರ್ಕೊಳ್ಳೋಣ. 26ನೇ ಇಸ್ವಿ ಏನಿದೆ 2026 ನಮಗೆ ಶುಭ ತರಬೇಕು ಅಂದ್ರೆ ನೀವೆಲ್ಲರೂ ಬರಬೇಕು. ನೀವು ಬಂತು ಅಂತ ಅಂದ್ರೆ ಶುಭ ಗ್ಯಾರಂಟಿ. ಆ ದೃಷ್ಟಿಯಿಂದ 4ನೇ ತಾರೀಕು ನಾವು ನಮ್ಮ ಮುಂದಿನ ಕಾರ್ಯಕ್ರಮವನ್ನ ನಾವು ರೂಪಿಸ್ಕೊಂಡು ಲಾಲ್ಬಾಗಲ್ಲಿ ಸೇರೋಣ. ಇವಾಗ ಅಧಿಕಾರಿಗಳ ಜೊತೆ ನಾನು ಒಂದೆರಡು ಮಾತನಾಡ್ತೀನಿ. ಇದಾದ್ಮೇಲೆ ಸಭೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ.